ಇನ್ನೊಂದು ಬಹಳಷ್ಟು ಚರ್ಚೆ ಆಗ್ತಿರೋಂಥ ವಿಚಾರ ನನಗೂ ಡೌಟ್ ಇದೆ ಸರ್. ನೀವು ಮತ್ತೆ ನಮ್ರತಾ ಗೌಡ ಅವರು ಏನಾರು ರಿಲೇಶನ್‌ಶಿಪ್ ಅಲ್ಲಿ ಇದೀರಿ ಅಂತ. ಹ. ಎಲ್ರಿಗೂ ಅಲ್ಲ ಪ್ರಶ್ನೆ ಸರ್ ಅದು. ಅಲ್ಲ ಎಲ್ಲರ ಪ್ರಶ್ನೆ ನಿಮ್ ಪ್ರಶ್ನೆ ಅಲ್ಲ. ನಂದು ಪ್ರಶ್ನೆ ಹೌದು ಸರ್. ಅಲ್ಲ ಆ ರೀತಿ ಏನಾದ್ರು ಇದ್ರೆ ನಾವೇ ವಿಲ್ ಕಮ್ ಔಟ್ ಅಂಡ್ ಡೂ ಅ ಪ್ರೆಸ್ ಮೀಟ್ ಅಂಡ್ ಅದ್ರ ಬಗ್ಗೆ ನಾವೇ ಕ್ಲಾರಿಟಿ ಕೊಡ್ತೀವಿ. ಕ್ಲಾರಿಟಿ ಕೊಡ್ತೀರಾ ಸರ್? ಏನಾದ್ರು ಇದೆನಾ? ಅಲ್ಲ ಆ ತರ ಇದ್ರೆ ಕ್ಲಾರಿಟಿ ನಾವ್ರೆ ಇರ್ಬೋದು. ಕ್ಲಾರಿಟಿ. ಅಲ್ಲ ನಿನ್ ಏನಾದ್ರು ಅನ್ಕೊಳ್ಳಿ ನಾನು ಏನ್ ಹೇಳಿ ಅದ್ರ ಬಗ್ಗೆ. ಓಕೆ. ಆದ್ರೆ ಬಹಳ ಜನಕ್ಕೆ ಇಷ್ಟ ಇದೆ. ನೀವಿಬ್ರನ್ನ ಪ್ರೀತಿ ಬೇರೆ ತರ ನೋಡೋದಕ್ಕೆ ಅಂದ್ರೆ ಮದುವೆ ಆದ್ರೂ ಚೆನ್ನಾಗಿರುತ್ತೆ ಅಂತ ಬಹಳ ಫ್ಯಾನ್ಸ್ ಪೇಜ್‌ಗಳೆಲ್ಲ ಅಲ್ಲ ರಿಯಾಕ್ಟ್ ಇದೆ. ಆಕ್ಚುಲಿ ಆ ರೀತಿ ಇನ್ನೊಬ್ರ ಹೆಸರು ಜೊತೆನೂ ಹಂಗೆ ಬಂತು. ಬಟ್ ಅಲ್ಟಿಮೇಟ್ಲಿ ಆಸ್ ಟೂ ಸೆಪರೇಟ್ ಇಂಡಿವಿಜುವಲ್ಸ್ ವಿ ಹ್ಯಾವ್ ಟು ಸಿ ವಾಟ್ ಈಸ್ ಗುಡ್ ಫಾರ್ ಅಸ್. ಹಂಗಿದ್ರೆ ಮಾತ್ರ ಅದು ಚೆನ್ನಾಗಾಗೋದಕ್ಕೆ ಸಾಧ್ಯ. ಸೊ ಆ ಥರ ಏನಾದ್ರು ಇದ್ರೆ ವಿ ವಿಲ್. ಓಕೆ ಸರ್. ಒಂದು ಫಾರಿನ್ ಟ್ರಿಪ್ಪಿಗೆ ಹೋಗ್ತೀರಿ. ಅಲ್ಲಿ ನಿಮ್ದೊಂದು ಕೈ ಟರ್ನ್ ಆಗತ್ತೆ. ನಾನು ಆದ್ರೆ ನಾನು ಕೈ ಹೇಳಿಲ್ಲ. ಅಂತ ಬ್ಯಾಂಡು ಅದನ್ನ ನೋಡಿದಾಗ ನಾನೆಲ್ಲಿ ಹೋಗ್ತೀರಿ ಅಂತ ಹೇಳ್ಬೇಡಿ. ನಾನೆಲ್ಲೂ ಅಲ್ಲ ಹೋಗಿಲ್ಲ. ಐ ಮೀನ್ ಹೋಗಿದ್ರಿ. ಅಂದ್ರೆ ಐ ಮೀನ್ ನಮ್ರತಾ ಗೌಡ ಅವ್ರು ಹೋಗಿದ್ರು ಒಂದು ಫಾರಿನ್ ಟ್ರಿಪ್‌ಗೆ. ಅಲ್ಲಿ ಒಂದು ಕೈ ಕಾಣತ್ತೆ. ಎಲ್ರು ಕೂಡ ಅದು ಕಾರ್ತಿಕ್ ಅವ್ರದ್ದು ಇದು ಕೈ, ಕಾರ್ತಿಕ್ ಅವ್ರದ್ದು ಇದು ಬ್ಯಾಂಡು ಅಂತ ಒಂದಷ್ಟು ಯೂಟ್ಯೂಬಲ್ಲಿ ನೋಡಿದ್ರಾ ಒಂದೇ ಟ್ರಿಪ್ಪಲ್ಲಿ ಜೊತೆಲಿ ಹೋಗ್ತಾ ಇದಾರೆ ಹಿಂಗೆ ಏನಾದ್ರು ಇರ್ಬೋದಾ? ಆ ಥರದ್ದೆಲ್ಲ ಕ್ರಿಯೇಟ್ ಆಯ್ತು ಯೂಟ್ಯೂಬಲ್ಲಿ. ನಿಮಗೂ ಗೊತ್ತಿರ್ಬೇಕು ಅನ್ಸುತ್ತೆ ಸರ್. ಏನ್ ಹೇಳ್ತೀರಾ? ನಾನು ಆಲ್ರೆಡಿ ಇದೇ ತರ ಇಂಟರ್ವ್ಯೂಲ್ ಒಂದ್ರಲ್ಲಿ ಹೇಳಿದ್ದೆ ನಾನು. ಇಂಟರ್ವ್ಯೂ ಅಂದ್ರೆ ಬ್ಯಾಂಡ್ ನನ್ನ ಒಬ್ಬನ ಹತ್ರನೇ ಆ ತರ ಬ್ಯಾಂಡ್ ಇರೋದು. ಅದು ಬೇರೆ ಆ ತರ ಬ್ಯಾಂಡ್ ಬೇರೆ ಯಾರಿಗೂ ಸಿಗದೇ ಇಲ್ವಾ? ನೋ ಕಮೆಂಟ್ಸ್ ಮ್ಯಾಮ್. ಓಕೆ. ಓಕೆ. ಇನ್ನೊಂದು ವಿಚಾರ ಸರ್. ಸಂಗೀತ ಶೃಂಗೇರಿ ಅವರು ಮತ್ತೆ ಕಾರ್ತಿಕ್ ಮಹೇಶ್ ಅವ್ರ ಮಧ್ಯ ನಮ್ರತಾ ಗೌಡ ಅವ್ರು ಬಂದ್ರು ಅಂತ ಬಹಳ ಜನ ಒಂದಷ್ಟು ಕಮೆಂಟ್ ಹಾಕ್ತಾರೆ. ಇದ್ರ ಬಗ್ಗೆ ನೀವು? ಕಮೆಂಟ್ ಹಾಕೋರ್ ಬಗ್ಗೆ ನಾನು ಏನ್ ಅಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಏನ್ ನಡೀತು ಅದೆಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ಟು ಬಂದಾಗಿದೆ ಹೊರಗಡೆ. ನಮ್ಮ ಜೀವನ ವಿರ್ ಆಲ್ ಇನ್ ಗುಡ್ ಟರ್ಮ್ಸ್. ಸೊ ಈ ತರ ಪ್ರಶ್ನೆಗಳೇ ಬಹಳ ಬಾಲಿಶ ಅಂತ ಅನ್ಸುತ್ತೆ ನನ್ಗೆ. ಯಾಕಂತಂದ್ರೆ ಓವರಾಲ್ ಎಲ್ಲರೂ ತುಂಬಾ ಚೆನ್ನಾಗಿ, ಯಾಕಂದ್ರೆ ಅವರು ಸಂಗೀತ ಅವ್ರದ್ದು ಸಾಂಗ್ ಲಾಂಚ್ಗೆ ನಾನು ಹೋಗಿದ್ದೆ, ನಮ್ರತಾ ಅವರು ಬಂದಿದ್ರು. ವಿರ್ ಆಲ್ ಇನ್ ಗುಡ್ ಟರ್ಮ್ಸ್. ಸೊ ಆ ತರ ಏನೂ ಇಲ್ಲ. ಆ ತರ ಇದ್ದಿದ್ರೆ ನಮ್ರತಾ ಅವರು ಬರ್ತಾ ಇರ್ಲಿಲ್ಲ, ಸಂಗೀತ ಅವರು ಅವ್ರನ್ನ ಕರೀತಾ ಇರ್ಲಿಲ್ಲ ಅಲ್ವಾ? ಸೊ ನಥಿಂಗ್ ಲೈಕ್ ದಟ್. ಓಕೆ. ಮುಂದೆ ಸಿನಿಮಾಗಳು ಬರೋ ಚಾನ್ಸಸ್ ಇದೆನಾ ಸರ್ ಏನಾದ್ರು ನಿಮ್ದು ಮತ್ತೆ ನಮ್ರತಾ ಅವ್ರದ್ದು? ಯಾಕಂದ್ರೆ ಆಡ್ ಶೂಟ್ಸ್ ಅಲ್ಲೆಲ್ಲ ಬಂದಿತ್ತು. ಈಗ ಮುಂದೆ ಸಿನಿಮಾಗಳು ಅದೇ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ತಕ್ಷಣ ಒಂದು ಆಡ್ ಶೂಟ್ ಮಾಡಿದ್ವಿ. ಹೌದು ಸರ್. ಅಂದ್ರೆ ಬರೋ ಚಾನ್ಸಸ್ ಇದೆ ಅಂದ್ರೆ ಅಂದ್ರೆ ಆ ತರ ಕತೆಗಳು ಬಂದು ಆ, ಎಲ್ಲವೂ ಓಕೆ ಆದ್ರೆ ಡೆಫಿನೆಟ್ಲಿ ವೈ ನಾಟ್ ಅಂದ್ರೆ ಅವಕಾಶ ಸಿಕ್ಕರೆ ಮಾಡೇ ಮಾಡ್ತೀವಿ. ಎಸ್ ಸರ್. ಸೂಪರ್. ಓಕೆ. ಇನ್ನು ರಾಜ್ ಈಗ ಅವ್ರು ಬಿಸಿ ಬೇರೆ ಇದಾರೆ ನಮ್ರದ್ದು ಕನ್ನಡದಲ್ಲಿ. ನೀವು ಅಟ್ ದ ಸೇಮ್ ಟೈಮ್ ನೀವು ಬಿಸಿ ಇದ್ದೀರಲ್ಲ ಸರ್. ಬಟ್ ಆದ್ರೆ ಖುಷಿ ಇರುತ್ತೆ ಸರ್. ಅದಕ್ಕೆ ಒಂದು ಫ್ಯಾನ್ ಬೇಸ್ ಇದೆ ಅಲ್ವಾ? ನಿಮ್ಮಿಬ್ರದ್ದು ಸಿನಿಮಾ ಬಂದ್ರೆ ಖುಷಿ ಇರುತ್ತೆ ಸರ್. ಅಲ್ಲ ನಿಮ್ ಬಾಯಾರಿಕೆಯಿಂದ ಆದ್ರೆ ನಿಜವಾಗ್ಲೂ ಒಂದು ಸಿನಿಮಾ ಆಯ್ತು ಡೆಫಿನೆಟ್ಲಿ ವೈ ನಾಟ್ ವಿಲ್ ಡೂ. ಓಕೆ ಸರ್. ಸೂಪರ್. ಇನ್ನು CCL ಕೂಡ ಮೊನ್ನೆ ವಿನ್ ಆಯ್ತು. ಸುದೀಪ್ ಸರ್ ತುಂಬಾ ಒಂದು ಕಪ್ ಹಿಡ್ಕೊಂಡು ಆ ಒಂದು ಸೆಲೆಬ್ರೇಷನ್ ಎಲ್ಲರೂ ಇನ್ವಾಲ್ವ್ ಆಗಿದ್ರು. ನೀವು ಕೂಡ ಕ್ರಿಕೆಟ್ ಅಲ್ಲಿ ಈಗ ಭಾಗಿಯಾಗಿದ್ದೀರಿ. ಅದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಹೇಗಿತ್ತು ಸರ್ ಆ ಮೂಮೆಂಟ್ ನೀವು ನೋಡಿದಾಗ ಏನ್ ಅನ್ಸ್ತು? ಅಲ್ಲ ಸಕ್ಕತ್ತಾಗಿತ್ತು. ನನಗೆ ಒಂದು ಖುಷಿಯಾಗೋ ವಿಷಯ, ಒಂದು ಆಶ್ಚರ್ಯ ಆಗೋ ವಿಷಯ ಏನಂತಂದ್ರೆ ಹೀಸ್ 52. ಹೌ ಕ್ಯಾನ್ ಹಿ ಕೀಪ್ ಅಪ್ ಟು ದಾಟ್ ಎನರ್ಜಿ? ಆ ಎಕ್ಸ್ಟೆಂಟ್ ಹೆಂಗೆ ಅವರು ಶೂಟಿಂಗ್ ಮಾಡ್ತಾರೆ, ಎಲ್ಲ ಮಾಡುದು, ವಿಲ್ ಬಿ ಪ್ರೆಸೆಂಟ್ ಎವ್ರಿವೇರ್. ಅಷ್ಟು ಎನರ್ಜಿ ಇದೆಯಲ್ಲ. ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಅವ್ರ ತರನೇ ಎನರ್ಜಿ ನಮಗೂ ಆ ತರ ಇರ್ಲಿ ಅಂತ. ಅಂಡ್ ಸಖತ್ತಾಗಿತ್ತು. ನಾನು ಆ ಒಂದು ಸೆಲೆಬ್ರೇಷನ್ ಆಗ್ಲಿ, ಆ ಒಂದು ಅಂದ್ರೆ ಒಂದು ಟೀಮ್ ನ ಹಿಡಿದಿಟ್ಟು ಒಂದು ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಅವರು ಇರ್ತಾರಲ್ಲ. ಗ್ರೇಟ್. ಸೊ ನೀವು ಕೂಡ ಈ ಕ್ರಿಕೆಟ್ ಅಲ್ಲಿ ಭಾಗಿಯಾಗಿದ್ದೀರಿ. ಹೆಂಗ್ ನಡೀತಿದೆ ಪ್ರಾಕ್ಟೀಸ್? ಹೆಂಗಿದೆ ನಿಮ್ ಟೀಮು? ನಿಮ್ ಬಗ್ಗೆ ಹೇಳಿ ಸರ್. ನಮ್ಮ ಟೀಮ್ AVR ಟಸ್ಕರ್ಸ್ ಅಂತ, ಅರವಿಂದ್ ವೆಂಕಟೇಶ್ ರೆಡ್ಡಿ ಸರ್ ಅವ್ರದ್ದು. ಸೊ ರಾಜ್ ಕಪ್ ಇದು ನಾನು ಆಡ್ತಿರೋದು ರಾಜ್ ಕಪ್ ಸೆಕೆಂಡ್ ಥರ್ಡ್ ಸೀಸನ್ 24, 25, 26. ನನ್ನ ಕಡೆಯಿಂದ ಸೆಕೆಂಡ್ ಸೀಸನ್ ಅಂತ ಅನ್ಸುತ್ತೆ. ಚೆನ್ನಾಗಿದೆ. ಫಸ್ಟ್ ಸೀಸನ್ ಚೆನ್ನಾಗಿತ್ತು. ಈ ಸೀಸನ್ ಸ್ವಲ್ಪ ಫಸ್ಟ್ ಮ್ಯಾಚ್ ಬ್ಯಾಟಿಂಗ್ ಸ್ವಲ್ಪ ಕಮ್ಮಿ. ಅನಿಸ್ಟೋಟಿಲಿಲ್ಲ. ಫಸ್ಟ್ ಮ್ಯಾಚ್ ವಿ ಆರ್ ಪ್ಲೇಯಿಂಗ್ ನಾವು, ಬಟ್ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಮಗೆ ಸಿನಿಮಾ ಶೂಟಿಂಗ್ ಇತ್ತು. ಹಾಗಾಗಿ ಲ್ಯಾಕ್ ಆಫ್ ಪ್ರಾಕ್ಟೀಸ್. ಬಟ್ ತುಂಬಾ ಸನ್ನಿ ಇದೆ.
ಎಸ್. ಇನ್ನು ಕಿಚ್ಚ ಸುದೀಪ್ ಅವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟು 30 ವರ್ಷಗಳು ಕಳೆದು ಓ ಯಾ ಯಾ. ಇದ್ರ ಬಗ್ಗೆ ಈ ಮೂಮೆಂಟ್. ಇಲ್ಲ ನಾನು ಈ ಈ ಈ ಒಂದು ವಿಷಯಕ್ಕೆ ನಾನು ಒಂದು ವಿಡಿಯೋ ಕೂಡ ಮಾಡಿ ಆ, ಹಾಕಿದ್ದೆ. 30 years of experience in film is great. It's huge. ಯಾಕಂತಂದ್ರೆ ಅಷ್ಟು ವರ್ಷ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಆ್ಯಂಡ್ ಅದಷ್ಟೇ ಅಲ್ಲದೆ ಅವರು ಸಿನಿಮಾ ಮಾತ್ರ ಮಾಡದೆ ಹೊಸಬರಿಗೆ ಸಪೋರ್ಟ್ ಮಾಡೋದಾಗ್ಲಿ, ಎಲ್ಲ ವಿಧದಲ್ಲೂ ಎಲ್ಲ ವಿಭಾಗಗಳ ಡೈರೆಕ್ಷನ್ ಮಾಡೋದ್ರಿಂದ ಎಲ್ಲದರಲ್ಲೂ ಈಸ್ ಇನ್ವಾಲ್ವ್ಡ್. ಜೊತೆಗೆ ಇಂಡಸ್ಟ್ರಿನ ಒಟ್ಟಿಗೆ ಇಡೋದಕ್ಕೆ ಈ ರೀತಿ ರಾಜ್ ಕಪೂರ್ ಆಕ್ಚುಲಿ ಮುಂಚೆ ಆಡ್ತಾ ಇದ್ರು, ಇವಾಗ CCN ಮತ್ತು KCC ಅಂತ ಒಂದು ಸ್ಟಾರ್ಟ್ ಮಾಡಿದ್ದು. ಸಿನಿಮಾ ಅವ್ರ ಸಿನಿಮಾ ನನ್ನ ಕಡೆಯಿಂದ ಅವ್ರಿಗೆ ಯಾವಾಗಲೂ ಹಾರೈಸೋದು ಸಿನಿಮಾಗಳ ಮೂಲಕ ಅವರು ಇನ್ನೂ ದೊಡ್ಡ ಆ್ಯಕ್ಚುಲಿ ವಿ ಆರ್ ಫಿಶಿಂಗ್ PRV ಬೇಗ ಬರಲಿ ಅಂತ. ಯಾಕಂದರೆ ಇಟ್ಸ್ ಅ ವೆರಿ ವೆರಿ ಬಿಗ್ ಕ್ಯಾನ್ವಾಸ್ ಫಿಲಮ್. ಸೊ ವೇಟಿಂಗ್ ಹೋಪ್ಫುಲಿ ಈ ವರ್ಷ ಆರ್ ನೆಕ್ಸ್ಟ್ ಇಯರ್ ವಿ ಆರ್ ವೇಟಿಂಗ್ ಫಾರ್ ದ ಅಫಿಷಿಯಲ್ ಅಪ್ಡೇಟ್. ಆದಷ್ಟು ಬೇಗ ಅವ್ರು BRB ಆ್ಯಂಡ್ ನೆಕ್ಸ್ಟ್ ಸಿನಿಮಾ ಯಾವ್ದು ಅನೌನ್ಸ್ ಮಾಡಿ ಆ್ಯಕ್ಚುಲಿ ಯಾವ್ದು ಅನೌನ್ಸ್ ಮಾಡ್ತಾರೆ ಅಂತ ವೇಟ್. ಸೂಪರ್ ಸರ್. ಸರ್ ನನಗೆ ಇಷ್ಟ ಆಗೋ ಮತ್ತೆ 30 years ಕಂಪ್ಲೀಟ್ ಮಾಡಿದ್ದಕ್ಕೆ ನಮ್ಮ ಚಿತ್ರರಂಗದಲ್ಲಿ ಕಂಗ್ರ್ಯಾಚುಲೇಷನ್ಸ್ ಇಟ್ ಸರ್. ಸೂಪರ್ ಸರ್. ಅಂಡ್ ನಿಮ್ಮ ಅಣ್ಣ ತಂಗಿ ಬಾಂಡ್ ನೋಡಿದಾಗ ಖುಷಿ ಆಗುತ್ತೆ ಸರ್. ಬಹುಶಃ ಈ ತರ ಅಣ್ಣ ಎಲ್ರಿಗೂ ಇರಬೇಕು ಅಂತ ಎಲ್ಲರೂ ವಿಶ್ ಕೂಡ ಹೌದು ನೋಡಿದವರು ಅನ್ಕೊಳ್ತಾರೆ. ಆ ಆ ತಂಗಿಯನ್ನು ಪಡೆಯೋದಕ್ಕೆ ನೀವೆಷ್ಟು ಪುಣ್ಯ ಮಾಡಿದ್ರೆ ಆ ಬಾಂಡಿಂಗ್ ಬಗ್ಗೆ ಹೇಳಿ ಸರ್. ಎಲ್ಲರ ಲೈಫಲ್ಲೂ ಅಣ್ಣ ತಂಗಿ ಅನ್ನೋದು ಒಂದು 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 ಬ್ಯೂಟಿಫುಲ್ ಬಾಂಡಿಂಗ್ ಅದು. ಹೌದು. ನನಗೆ ಆ್ಯಕ್ಚುಲಿ ಒಂದು ಸರ್ಟನ್ ಏಜ್ವರೆಗೂ ನಾವು ತುಂಬ ಕಿತ್ತಾಡಿದ್ದೀವಿ, ತುಂಬ ಜಗಳ ಆಡಿದ್ದೀವಿ. ಆದರೆ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸಿಸ್ಟರ್ ದಟ್ ಶಿ ಈಸ್ ಅ ವೆರಿ ವೆರಿ ರೆಸ್ಪಾನ್ಸಿಬಲ್ ಗರ್ಲ್. ಅಂದರೆ ಬಿಫೋರ್ ಮ್ಯಾರೇಜು ಅಷ್ಟೇ, ಆಫ್ಟರ್ ಮ್ಯಾರೇಜು ಅಷ್ಟೇ. ಬಿಫೋರ್ ಮ್ಯಾರೇಜ್ ಅಪ್ಪಂಗೆ ಹುಷಾರಿಲ್ಲದಾಗ ಶಿ ಆಲ್ವೇಸ್ ಸ್ಟುಡ್ ಬೈ ಮೈ ಫಾದರ್. ಆ್ಯಂಡ್ ಅದಾದಮೇಲೆ ಈಗ ಮದುವೆ ಆದಮೇಲೆ ಐ ಆಮ್ ಸೀಯಿಂಗ್ ಹರ್. ಅದಾದಮೇಲೆ ಅಂದರೆ ನನಗೆ ಇನ್ನೊಂದು ಭಾಳ ಆಶ್ಚರ್ಯ ಆಗಿದೆ ಅಂತಂದರೆ, ಈ ರೀತಿ ಇಂಟರ್ವ್ಯೂವಲ್ಲಿ ನಾನು ಕಂಫರ್ಟಬಲ್ ಆಗಿ ಮಾತಾಡೋದಕ್ಕೆ ಸುಮಾರು ವರ್ಷ ಬಂತು. ಸ್ಟಾರ್ಟಿಂಗಲ್ಲಿ ತುಂಬ ಹಿಂಜರಿಕೆ ಆಗ್ತಿತ್ತು, ಒಂಥರ ನಾಚಿಕೆ ಆಗ್ತಾ ಇತ್ತು, ಒಂದು ಸ್ವಲ್ಪ ಭಯ ಆಗ್ತಾ ಇತ್ತು ಈ ರೀತಿ. ಬಟ್ ಅವಳು ಭಾಳ ಧೈರ್ಯವಾಗಿ ನಾನು ಬಿಗ್ ಬಾಸ್ ಒಳಗಡೆ ಇದ್ದಾಗ ಕೆಲವು ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದೆಲ್ಲ ಸಾಟ್ ವೆರಿ ನೈಸ್, ವೆರಿ ನೈಸ್. ಸೊ ನಮ್ಮ ಬಾಂಡಿಂಗ್ ಇದ್ದೇ ಇರುತ್ತೆ ಅಣ್ಣ ತಂಗಿ ಅಂತ ಅಂದಮೇಲೆ. ಸೂಪರ್ ಸರ್. ಆ ಬಾಂಡ್ ಹಾಗೆ ಇರ್ಲಿ. Yeah. ಇನ್ನು ಕಾರ್ತಿಕ್ ಮಹೇಶ್ ಅವರು ಕೂಡ ಕೋಟಿ ಮನೆಯನ್ನ ತಗೊಂಡಿದ್ದಾರೆ ಅಂತ ಒಂದಷ್ಟು ಸುದ್ದಿ. ಬಹಳಷ್ಟು ಪ್ರಾಪರ್ಟಿಗಳನ್ನ ಬಿಗ್ ಬಾಸ್ ನಂತರದಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು, ಅದಕ್ಕೆ ಯೂಟ್ಯೂಬಲ್ಲಿ ಇನ್ನೊಂದು ಹಾಕಿದ್ರು, ನಾನು ದುಬೈಲ್ ಮನೆ ತಗೊಂಡಿದ್ದೀನಿ ಅಂತ. ಸರ್ ಅದಕ್ಕೆ ಕೇಳ್ತಾ ಇದ್ದೀನಿ. ಹಂಗೆಲ್ಲ ನಾ ಹೇಳಿದ್ನಲ್ಲ, ಹಂಗೇನಾದ್ರು ಆದ್ರೆ ವೆಲ್ ಅಂಡ್ ಗುಡ್. ತುಂಬ ಕಷ್ಟಪಡ್ತಾ ಇದೀವಿ ಮಾಡೋಕ್ಕೆ. ನಿಮ್ಮ ಬಾಯರ್ಕಿಂದ ಹಂಗಾದ್ರೆ ಒಳ್ಳೇದು. ಇತ್ತೀಚೆಗೆ ಬಹಳಷ್ಟು ನೋವನ್ನ ಉಂಟು ಮಾಡಿದಂತಹ ಸುದ್ದಿ ಅದೇ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಸಾವಿರಾರು ಕೋಟಿಯ ಒಡೆಯ ಚೇರ್ಮನ್ ಆಫ್ ಕಾನ್ಫಿಡೆಂಟ್ ಗ್ರೂಪ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಕನ್ನಡ ಚಿತ್ರರಂಗದಲ್ಲೂ ಅವಕಾಶಗಳ ವಿಚಾರವಾಗಿ ಎಷ್ಟೊಂದ್ ಜನ ಸೂಸೈಡ್ ಮಾಡ್ಕೊಂಡಿದ್ದಿದೆ ಸರ್, ಏನ್ ಹೇಳ್ತೀರಿ? ಅಂದ್ರೆ ಕಾನ್ಫಿಡೆಂಟ್ ಅನ್ನುವಂಥ ಒಂದು ಗ್ರೂಪ್ನೇ ಕ್ರಿಯೇಟ್ ಮಾಡಿದವರು ಅವರು. ಅಂಥ ವ್ಯಕ್ತಿಗೆ ಏನೋ ಕಾನ್ಫಿಡೆನ್ಸ್ ಹೋಗಿ ಜೀವನದ ಮೇಲೆ ಏನೋ ಆಸಕ್ತಿ ಹೋಗಿ ಆ ರೀತಿ ಮಾಡ್ಕೋತಾರೆ ಅಂದಾಗ ತುಂಬ ಬೇಸರ ಆಯಿತು. ಒಂದು ನನಗೆ ಪರ್ಸ್ನಲಿ ಯಾಕೆ ಬೇಸರ ಆಯಿತು ಅಂದರೆ, ಅವ್ರ ಕಡೆಯಿಂದನೇ ನಾನು ಬಿಗ್ ಬಾಸ್ ಆದಮೇಲೆ ನನಗೆ ವಿನ್ನಿಂಗ್ ಅಮೌಂಟ್ ಸಿಕ್ಕಿದ್ದು. ಅಫ್ಕೋರ್ಸ್ ಬೇಜಾರಾಯಿತು, ಬಟ್ ತುಂಬ ಶಾಕಿಂಗ್. ಯಾಕಂತಂದರೆ ಅದು ಹೇಗೆ ಸಾಧ್ಯ? ಯಾಕಂತಂದರೆ ಅವ್ರ ಲೈಫನ್ನ ತುಂಬ ಸೆಲೆಬ್ರೇಟ್ ಮಾಡ್ತಾ ಇತ್ತು ಪ್ರತಿಯೊಂದು ವಿಷಯನೂ. ಆ್ಯಂಡ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಹಂಗೆ ಫಾಲೋ ಮಾಡಿ ನೋಡ್ತಾ ಇದ್ವಿ ನಾವು. ಬಟ್ ಡಿಸಪಾಯಿಂಟೆಡ್ ಆ್ಯಂಡ್ ಫೆಲ್ಟ್ ಸ್ಯಾಡ್. ನೋ ಕಮೆಂಟ್ಸ್ ಮೇಡಮ್. ಯಾಕಂತಂದರೆ ಅವರಿಂದ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ರು, ಮತ್ತು ಬಡವರಿಗೆ ತುಂಬ ದಾನ ಮಾಡ್ತಾ ಇದ್ರು. ಅದೆಲ್ಲ ಕೇಳಿದ್ದೆ ನಾನು, ಅದೆಲ್ಲ ನೋಡಿದ್ದೆ. ಅದೇ ಅನ್ಸೋದು, ಎಷ್ಟು ಕೊಟ್ಟಿದ್ರೆ ಏನು.
ನೆಮ್ಮದಿ ಇರ್ಬೋದು. ಮುಂದೆ ಇರಬೇಕು. ಅಷ್ಟಿನ್ ಬೇಜಾರ್. ಏನ್ ಹೇಳ್ತೀರಾ ಸರ್ ಸೂಸೈಡ್ ಮಾಡ್ಕೊಳ್ಳೋರಿಗೆ ಏನಾದ್ರು ಒಂದ್ ಕಿವಿ ಮಾತು ಕಾರ್ತಿಕ್ ಮಹೇಶ್ ಅವ್ರಿಗೆ? ಅಲ್ಲ ಒಂದು ಅಲ್ಲ ಕಿವಿ ಮಾತಂತ ನಾನು ಹೆಂಗೆ ಅಂದ್ರೆ ಹೆಂಗ್ ಗೊತ್ತಾಗತ್ತೆ ಯಾರ ಮನ್ಸಲ್ಲಿ ಯಾವಾಗ ಯಾವ ರೀತಿ ಇರ್ತಾರೆ ಅಂತ ಯಾರು ಹೇಳೋದಕ್ಕಾಗದೇ ಇಲ್ಲ. ಬಟ್ ಸೂಸೈಡ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡೋ ಆ ಒಂದು ಸಮಯದಲ್ಲಿ ಯು ಶುಡ್ ಥಿಂಕ್. ಒಂದು ನಿಮಿಷ ಯೋಚನೆ ಮಾಡಿದ್ರೆ ಸಾಕು. ನಮ್ಮನ್ನ ಇಷ್ಟಪಡೋರು ಎಷ್ಟು ಜನ ಇದ್ದಾರೆ, ನಮ್ಮ ಮೇಲೆ ಎಷ್ಟು ಜನ ಆ, ಆ, ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಯಾರಿಗೂ ಆ ಡಿಸಿಷನ್ ಬರಲ್ಲ. ಅಫ್ಕೋರ್ಸ್ ಎಲ್ಲರ ಲೈಫಲ್ಲೂ ಸಿ ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ, ಹೈ ಲೋ ಇದ್ದೇ ಇರುತ್ತೆ. ಬಟ್ ಯಾಕೆ ಯಾಕೆ ಅನ್ನೋದು ಬೇಕಾ ಇದು ಅಂತ ಯೋಚನೆ ಮಾಡೋದು. ವೆರಿ ವೆರಿ ಅದು ಹೇಳಕ್ಕಾಗಲ್ಲ. ಈಗ ನಾನು ಬ್ಯಾಡ್ ಅಂತ ಹೇಳ್ಬೋದು, ಒಂದು ತಪ್ಪು ಅಂತ ಹೇಳ್ಬೋದು, ಆದ್ರೆ ಆ ವ್ಯಕ್ತಿ ಮನಸ್ಸಲ್ಲಿ ಆ ಹೊತ್ತಿಗೆ ಏನಾಗಿರುತ್ತೆ ಅಂತ ಅವ್ರನ್ನ ಮಾತ್ರ ಗೊತ್ತಿರುತ್ತೆ. ಸರ್ ಇನ್ನು ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ ನಿಮ್ಮ ಫಾಲೋವರ್ಸ್ಗೆ ಏನ್ ಹೇಳ್ತೀರಾ ಸರ್? ನಾನು ಏನು ಹೇಳೋದಕ್ಕಾಗಲ್ಲ ಅವ್ರಿಗೆ. ಒಂದು ಕೇಳ್ಕೊಳ್ಳೋದೇನಂತಂದ್ರೆ ಇಷ್ಟು ವರ್ಷ ಯಾವ ರೀತಿ ಬಿಗ್ ಬಾಸ್ ಆದ್ಮೇಲೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೊರತು ಇನ್ನೇನು ಯಾಕಂದ್ರೆ ಕೇಳದೇನೆ ಇಷ್ಟು ಕೊಟ್ಟಿದ್ದಾರೆ, ಕೇಳದೇನೆ ಒಂದು ವೇದಿಕೆಯಲ್ಲಿ ಗೆಲ್ಸಿದ್ದಾರೆ ಅದೇ ರೀತಿ ಆ ಒಂದು ಸಪೋರ್ಟ್ನ ನಮಗೆ ಮುಂದುವರ್ಸಿದ್ರೆ ಮುಂದೆ ನನ್ನ ಸಿನಿಮಾ ಕೆಲಸಗಳಲ್ಲಿ ದೊಡ್ಡ 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 ರಿಸಲ್ಟ್ ಬರುತ್ತೆ. ಅದೇ ರೀತಿ ಸಪೋರ್ಟ್ ಮಾಡುತ್ತೆ. ಯಾಕಂತಂದ್ರೆ ಒಂದು ವಿಭಿನ್ನವಾದ ಪಾತ್ರ ಅಂತ ಹೇಳಿದ್ನಲ್ಲ, ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್ ಫ್ರಮ್ ಮೈ ಸೈಡ್. ಆಲ್ಫಾ ಅಂತ ಸಿನಿಮಾ ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಆ ಸಿನಿಮಾಗೆ ನಮ್ಮ ಅಭಿಮಾನಿಗಳಿಂದ ಒಂದು ಸಪೋರ್ಟ್ ಸಿಗ್ಬಿಟ್ರೆ. ಇನ್ನು ಕಾರ್ತಿಕ್ ಅವರು ಮದುವೆ ಯಾವಾಗ? ನಮ್ಮಮ್ಮನೂ ಅದನ್ನೇ ಕೇಳ್ತಾ ಇದ್ದಾರೆ, ನೋಡೋಣ. ನಾವು ಅದಕ್ಕೆ ಕಾಯ್ತಾ ಇದೀವಿ ಸರ್. ಏನು ಕ್ವಾಲಿಟೀಸ್ ಇರ್ಬೇಕು ಸರ್? ಒಳ್ಳೆ ಹುಡುಗಿ ಆಗಿದ್ರೆ ಸಾಕು. ಅಷ್ಟೇ ಸರ್. ಫೈನ್ ಸರ್. ಕನ್ನಡದವರಾಗಿರ್ಬೇಕು. ಆದಷ್ಟು ಬೇಗ ಮದುವೆ ಊಟ ಹಾಕ್ಸಿ ಸರ್. ಒಂದು ಸಿನಿಮಾ ಒಂದು 2-3 ಸಿನಿಮಾ ರಿಲೀಸ್ ಆಗ್ಬೇಕು. ಫಸ್ಟ್ ಸ್ವಲ್ಪ ಫೋಕಸ್ ಆ ಕಡೆ. ದಟ್ ಸೋ ಸ್ವೀಟ್ ಆಫ್ ಯು ಕಾರ್ತಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸಲ ಕಾಲ್ ಮಾಡಿದಾಗ್ಲೂ ಅದನ್ನ ಡಿಸ್ಟರ್ಬೆನ್ಸ್ ಅನ್ಕೊಳ್ದೆ ಎಷ್ಟು ಚಂದ ರೆಸ್ಪಾನ್ಸ್ ಮಾಡ್ತೀರಿ, ಅದೇ ಖುಷಿಯಾದ ವಿಚಾರ. ಇನ್ನು ಎತ್ತರದ ಮಟ್ಟಕ್ಕೆ ಬೆಳೀರಿ ಸರ್. ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಖಂಡಿತವಾಗ್ಲೂ ನಿಮ್ಮನ್ನ ಹುಡುಕೊಂಡು ಬರಬೇಕು. ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡೋದ್ರ ಮೂಲಕ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ. ಅಂಡ್ ಸಂಗೀತ ಅವ್ರದ್ದು ನಿಮ್ದು ಫ್ರೆಂಡ್ಶಿಪ್ ಹಾಗೆ ಫೈನ್. ಇಟ್ಸ್ ಮೈ ವಿಶ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. For business and personal promotions, please contact 9686376663.